ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹಾಗೆ ಮ್ಯಾಂಗೋ ಸೀಸನ್ ಇರೋದ್ರಿಂದ ಹಾಗೆ ಸ್ಪೆಷಲಾಗಿ ಮಾಝಾ ಅಥವಾ ಫ್ರೂಟಿ ನಾವೇನು ಹೊರಗಡೆ ಕುಡಿತೀವಲ್ವ, ಅದೇ ಥರ ಮನೆಯಲ್ಲೇ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಚಿಕ್ಕದು ಒಂದು ತೋತಾಪುರಿನ ತೊಗೊಂಡ್ಬಂದು ಅದನ್ನು ತೊಳೆದ್ಬಿಟ್ಟು ಅದನ್ನು ಬೇಯೋದಕ್ಕೆ ಇಡ್ತೀನಿ ಫಸ್ಟು. ಹಾಗೆ ಕಟ್ ಮಾಡಿ ಕೂಡ ಬೇಯಿಸ್ಬೋದು. ನಾನು ಹಾಗೆ ಚಿಕ್ಕದಿರೋದ್ರಿಂದ ಹಾಗೆ ಒಂದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಅದು ಬೆಂದ ಮೇಲೆ ಅದನ್ನು ತಗೊಳ್ತೀನಿ. ಅಷ್ಟರೊಳಗಡೆ ಮಾವಿನ ಹಣ್ಣು, ನಾನಿಲ್ಲಿ ಮಲ್ಲಿಕಾ ಮಾವಿನ ಹಣ್ಣು ತೊಗೊಳ್ತಾ ಇದ್ದೀನಿ. ಮಲ್ಲಿಕಾ ಮಾವಿನ ಹಣ್ಣು ಚೆನ್ನಾಗಿರುತ್ತಲ್ಲ, ಅದು ಪಲ್ಪಿ ಎಲ್ಲ ಚೆನ್ನಾಗಿರುತ್ತೆ. ಹಾಗೆ ತುಂಬ ಅದರೊಳಗಡೆ ಪಲ್ಪಿನೇ ಇರುತ್ತೆ ಜಾಸ್ತಿ. ಹಾಗಾಗಿ ನಾನು ಮಲ್ಲಿಕಾ ಮಾವಿನ ಹಣ್ಣು, ಅದು ಸ್ವೀಟ್ ಕೂಡ ಚೆನ್ನಾಗಿರುತ್ತಲ್ವ. ಹಾಗಾಗಿ ಇಲ್ಲಿ ಒಂದು ಒಂದೇ ಒಂದು ಹಣ್ಣು ತೊಗೊಳ್ತಾ ಇದ್ದೀನಿ ಅಷ್ಟೇ. ನಾನು ಒಂದನ್ನಷ್ಟೇ ಕಟ್ ಮಾಡ್ತೀನಿ, ಸಾಕಾಗುತ್ತೆ. ಏಕೆಂದರೆ ಒಂದು ಚಿಕ್ಕದು ತೋತಪ್ರಿ ಅಲ್ವಾ, ನಾನು ಅದು ಮಾವಿನಕಾಯಿ ಬೇಯಿಸೋದಕ್ಕೆ ಇಟ್ಟಿರೋದು. ಹಾಗಾಗಿ ಒಂದು ದಪ್ಪದ ಹಣ್ಣು ಸಾಕಾಗುತ್ತೆ. ಹಾಗಾಗಿ ಇದು ಆಲ್ಮೋಸ್ಟ್ ಒಂದು ಅರ್ಧ kg ಇದೆ ಒಂದು ಹಣ್ಣಿದು. ಅದನ್ನು ಕಟ್ ಮಾಡಿಕೊಂಡು ನಾನು ಅದನ್ನು ಸಿಪ್ಪೆನ ತೆಗೆದುಬಿಟ್ಟು ತಿರುಳು ಮಾತ್ರ ಏನಿದೆಯಲ್ಲ ಅದನ್ನು ನಾವು ರ್ಯಾಂಡಮಾಗಿ ರಫಾಗಿ ಕಟ್ ಮಾಡ್ಕೊಳ್ತೀನಿ. ಯಾವ ಥರ ಬೇಕು ಥರ ಇದನ್ನು ಮಿಕ್ಸಿ ಮಾಡ್ತೀವಲ್ಲ, ಹಾಗಾಗಿ ಇದೇ ಥರ ಇರಬೇಕಂತ ಏನಿಲ್ಲ. ಅದು ಮಾವಿನಕಾಯಿ ಬೇಯೋಷ್ಟರೊಳಗಡೆ ಇದು ಕೂಡ ಕಟ್ಟಾಯಿತು. ಆಮೇಲೆ ಸ್ವೀಟ್ ಇರೋ ಅಂಥ ಮಾವಿನ ಹಣ್ಣು ತೊಗೊಂಡ್ರೆ ನಮಗೆ ಸಕ್ಕರೆ ಕಮ್ಮಿ ಆ್ಯಡ್ ಮಾಡಿದ್ರೆ ಆಗುತ್ತೆ. ಹಾಗಾಗಿ ನಾವು ಸ್ವೀಟ್ ಇರೋದು ತೊಗೊಬೇಕು. ಹಾಗೆ ಇದು ಬೆಂದಾದಮೇಲೆ ಸ್ವಲ್ಪ ತುಂಬಾ ಬಿಸಿ ಇತ್ತು, ಹಾಗಾಗಿ ಕಟ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಬಟ್ ಓಕೆ, ಅದು ಸ್ವಲ್ಪ ಬಿಸಿ ತಣ್ಣಗಾದಮೇಲೆ ಟ್ರೈ ಮಾಡಿ ಕಟ್ ಮಾಡ್ತಾಯಿದ್ದೀನಿ. ಅದನ್ನು ಜಸ್ಟು ನಾನು ಅಷ್ಟೇ ಹಸಿ ಮಾವಿನಕಾಯಿನೂ ಅದನ್ನು ಬೇಯಿಸ್ಕೊಂಡ್ಮೇಲೆ ಬರೀ ತಿರುಳು ಅಷ್ಟೇ ತೊಗೊಳ್ತೀನಿ. ಸಿಪ್ಪೆ ಏನು ಆ್ಯಡ್ ಮಾಡೋದಕ್ಕೆ ಹೋಗೋಲ್ಲ. ಬಟ್ ಹಣ್ಣಲ್ಲಿ ಏನು ಒಳಗಡೆ ತಿರುಳು ಬರುತ್ತಲ್ಲ, ಅದೆರಡರನ್ನು ತಕ್ಕೊಂಡು ರುಬ್ಬಬೇಕಾಗುತ್ತೆ. ಮಾವಿನಕಾಯಿ ಇದು ಬೇಯಿಸ್ಕೊಂಡಿರ್ತೀವಲ್ಲ, ಅದು ತಣ್ಣಗಾದ್ಮೇಲೆ ಮಾಡ್ಕೊಳ್ಳಿ. ಅದು ಆನ್ ಮಾಡುವಾಗ ಸ್ವಲ್ಪ ಬಿಸಿನೇ ಇತ್ತು, ಹಾಗಾಗಿ ಕೈಯೆಲ್ಲ ಸುಡ್ತಾ ಇತ್ತು. ಅದಾದಮೇಲೆ ಕಟ್ ಮಾಡಿದ್ಮೇಲೆ ನಾನು ಸ್ವಲ್ಪ ಆರೋದಕ್ಕೆ ಬಿಟ್ಟು, ಅದು ಆರಿದ್ಮೇಲೆ ಅದಕ್ಕೆ ನಾನು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತೀನಿ. ಅಂದರೆ ನಾನು ಟೋಟಲ್ 4 ಗ್ಲಾಸಷ್ಟು ಮಾಡಿದೆ, ಹಾಗಾಗಿ ನಾನು ಅದಕ್ಕೆ ಅರ್ಧ ಕಪ್ಪಷ್ಟೇ ಸಾಕಾಯಿತು. ಏನಕ್ಕೆಂದರೆ ಹಣ್ಣೇ ಕೂಡ ಅದು ಸ್ವೀಟ್ ಇತ್ತಲ್ಲ, ಹಾಗಾಗಿ ಅದು ಅಷ್ಟು ಸಕ್ಕರೆ ನನಗೆ ಬೇಕಾಗಲಿಲ್ಲ. ಅದಕ್ಕೆ ಎಷ್ಟು ಬೇಕು ಅದನ್ನೆಲ್ಲ ನೀರು ಹಾಕ್ಕೊಂಡು ಅದನ್ನ ಫಸ್ಟ್ ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡ್ ಮಾಡ್ಕೊಂಡಾದಮೇಲೆ ಅದನ್ನು ಒಂದು ಸೋಸೋದ್ರಲ್ಲಿ ಸೋಸಲೇಬೇಕಾಗುತ್ತೆ. ಏನಕ್ಕೆ ಅಂದರೆ ಅದು ಸ್ವಲ್ಪ ಪಲ್ಪಿ ಮೇಲೆ ಇರುತ್ತಲ್ಲ, ಅದು ಏನಾದರೂ ಸ್ಟಿಕ್ಕಿ ಥರ ಏನಾದರೂ ಇದ್ದರೆ ಅದನ್ನೆಲ್ಲ ನೋಡ್ಬೋದು. ಇಲ್ಲ ಹಾಗೆ ಕೂಡ ಕುಡಿಬೋದು. ಬಟ್ ನಮಗೆ ಎಕ್ಸಾಕ್ಟಾಗಿ ಫ್ರೂಟಿ ಅಥವಾ ಮಾಝಾ ಥರ ಬೇಕಂತ ಹೇಳಿದ್ರೆ ನಾವು ಅದನ್ನು ಸೋಸಲೇಬೇಕು. ಸೋಸಿದ್ಮೇಲೆ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು, ಅಂದರೆ ತಿಕ್ಕಾಗಿ ಬೇಕಾದರೆ ತಿಕ್ಕಾಗಿ ಮಾಡ್ಕೊಬೋದು. ಇಲ್ಲ ಸ್ವಲ್ಪ ನಮಗೆ ಲಿಕ್ವಿಡಿನ ಜಾಸ್ತಿ ನೀರು ಥರ ಇದೆ ಅಂತ ಹೇಳಿದ್ರೆ ಅದಕ್ಕೆ ನೀರು ಕೂಡ ಆ್ಯಡ್ ಮಾಡ್ಕೊಬೋದು. ಬೇಕಂದರೆ ಶುಗರ್ ಆ್ಯಡ್ ಮಾಡ್ಬೋದು. ನನಗೆ ಅರ್ಧ ಕಪ್ಪಲ್ಲಿ ಆರಾಮಾಗಿ ನನಗೆ 4 ಗ್ಲಾಸಷ್ಟು ಆಯಿತು. ಥ್ಯಾಂಕ್ ಯು ಆಲ್. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಮಾಡಿ. ಅದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಲಾಗಿದೆ ಅಂತ ಅನ್ನಿಸ್ತು. ನೀವು ಕೂಡ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಆಲ್. ಬಾಯ್.